ಹಾಲಿ ಸಂಸದರಿಗೂ ಕೂಡ ಮಣೆ ಹಾಕಲಾಗಿದೆ. 7 ಕ್ಷೇತ್ರಗಳಲ್ಲಿ ಹಾಲಿ ಸಂಸದರು ಟಿಕೆಟನ್ನು ಪಡ್ಕೊಳ್ಳುವಲ್ಲಿ ಸಫಲರಾಗಿದ್ದಾರೆ. ಅವ್ರ ಬಗ್ಗೆ ಯಾವುದೇ ಅಸಮಾಧಾನ ಹೈಕಮಾಂಡ್ಗೆ ಇರಲಿಲ್ಲ. ಹಾಲಿ ಶಾಸಕರಲ್ಲೂ ಕೂಡ ಯಾವುದೂ ಅಸಮಾಧಾನ ಇರಲಿಲ್ಲ. ಪ್ರತಾಪ್ ಸಿಂಹಗೆ ಕೈ ತಪ್ಪಿದೆ ಮೈಸೂರು ಟಿಕೆಟ್. ಬೆಂಗಳೂರು ಉತ್ತರದಿಂದ ಶೋಭಾ ಕರಂದ್ಲಾಜೆ ಅವರನ್ನ ಕರ್ಕೊಂಡು ಬಂದಿದ್ದಾರೆ. ಬೆಂಗಳೂರು ಉತ್ತರ ಡಿ.ವಿ. ಸದಾನಂದ ಗೌಡರು ಸ್ಪರ್ಧೆ ಮಾಡಿದ್ದ ಕ್ಷೇತ್ರ. ಸದಾನಂದ ಗೌಡರಿಗೆ ಟಿಕೆಟ್ ಕೈ ತಪ್ಪಿದೆ. ಕಟೀಲ್ ಅವರಿಗೆ ಟಿಕೆಟ್ ಕೈ ತಪ್ಪಿದೆ. ಚಾಮರಾಜನಗರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಬದಲು ಅವರು ನಿಲ್ಲಲ್ಲ ಅಂತ ಹೇಳಿದರು. ಹಾಗಾಗಿ ಬಾಲರಾಜುಗೆ ಟಿಕೆಟ್ ಕೊಟ್ಟಿದ್ದಾರೆ. ಇನ್ನು ಸಿ.ಟಿ. ರವಿಗೂ ಶಾಕ್. ಅವರು 2 ಕ್ಷೇತ್ರದಿಂದ ಎಕ್ಸ್ಪೆಕ್ಟ್ ಮಾಡಿದರು. ಒಂದು ಉಡುಪಿ ಚಿಕ್ಕಮಗಳೂರು ಕೊಡಿ, ಇಲ್ಲ ಬೆಂಗಳೂರು ಉತ್ತರ ಕೊಡಿ ಅಂತ ಸಿಕ್ಕಿಲ್ಲ. ದಾವಣಗೆರೆಯಲ್ಲಿ ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟನ್ನು ಪ್ರಕಟ ಮಾಡಿದೆ. ಒಂದು ಥರದಲ್ಲಿ ಸಿದ್ದೇಶ್ವರ್ ಅವರು ಓಕೆ, ಏನು ತೊಂದರೆ ಇಲ್ಲ, ಅವರು ಖುಷಿಯಾಗಿದ್ದಾರೆ ಪತ್ನಿಗೆ ಟಿಕೆಟ್ ಸಿಕ್ಕಿರೋದ್ರಿಂದ. ಬಟ್ ಕರಡಿ ಸಂಗಣ್ಣಗೆ ಟಿಕೆಟ್ ಮಿಸ್ ಆಯಿತು. ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಯಿತು. ಹಾಲಿ 7 ಸಂಸದರಿಗೆ ಬಿಗ್ ಶಾಕ್ ಇದು. ನಿಜಕ್ಕೂ ಕೂಡ ಟಿಕೆಟ್ ಸಿಕ್ಕಿಲ್ಲ. ಯಾರ್ಯಾರಿಗೆ ಶಾಕ್ ಅಂತ ನೋಡ್ತಾ ಇದ್ದೀರಾ. ಪ್ರತಾಪ್ ಸಿಂಹ ಮೈಸೂರು ಕೊಡಗು ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಡಿ.ವಿ. ಸದಾನಂದ ಗೌಡ ಬೆಂಗಳೂರು ಉತ್ತರದ ಸಂಸದರಾಗಿದ್ದರು. 7 ವರ್ಷ ಸಚಿವರಾಗಿದ್ದರು ಕೇಂದ್ರದಲ್ಲಿ. ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಹಾಗಾಗಿ ಸದಾನಂದ ಗೌಡರಿಗೂ ಕೂಡ ಟಿಕೆಟ್ ಸಿಕ್ಕಿಲ್ಲ. ಈ ನಡುವೆ ಬೇರೆ ಬೇರೆ MP ಗಳು ನಳಿನ್ ಕುಮಾರ್ ಕಟೀಲ್ ಮುಂತಾದವ್ರಿಗೂ ಕೂಡ ಟಿಕೆಟ್ ಮಿಸ್ ಆಗಿದೆ. ಡಿ.ವಿ. ಸದಾನಂದ ಗೌಡರು ತುಂಬ ಬೇಸರ ವ್ಯಕ್ತಪಡಿಸಿದ್ದಾರೆ. ಕಾಂತೇಶ್ ಈಶ್ವರಪ್ಪ ಹಾವೇರಿ, ಬಟ್ ಇವರು ಹಾಲಿ ಸಂಸದರೇನಲ್ಲ, ಫಸ್ಟ್ ಟೈಮ್ ಎಲೆಕ್ಷನ್ ಕಂಟೆಸ್ಟ್ ಮಾಡೋದಕ್ಕೆ ಬಂದಿದ್ದರು. ಈಶ್ವರಪ್ಪನವ್ರಿಗೇನೋ ಹೈಕಮಾಂಡ್ ಮತ್ತು ಯಡಿಯೂರಪ್ಪನವರು ಭರವಸೆ ಕೊಟ್ಟಿದ್ರಂತೆ, ನಿಮಗೆ ಟಿಕೆಟ್ ಕೊಟ್ಟೇ ಕೊಡ್ತೀವಿ ಅಂತ. ಹಾಗಾಗಿ ಈಶ್ವರಪ್ಪ ಬಹಳ ಅಸಮಾಧಾನಗೊಂಡಿದ್ದಾರೆ. ಯಡಿಯೂರಪ್ಪ ನುಡಿದಂತೆ ನಡೆದಿಲ್ಲ ಅಂತ. ಕಾಂತೇಶ್ ಈಶ್ವರಪ್ಪ ಅವರಿಗೆ ಹಾವೇರಿಯಿಂದ ಟಿಕೆಟ್ ಮಿಸ್ ಆಗಿದೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಟಿಕೆಟ್ ಸಿಕ್ಕಿದೆ. ಇನ್ನು ಸಿ.ಟಿ. ರವಿ ಉಡುಪಿ ಚಿಕ್ಕಮಗಳೂರಿನಿಂದ ಆಕಾಂಕ್ಷಿತರಾಗಿದ್ದರು. ಅಲ್ಲಿ ಸಿಗದೇ ಇದ್ದರೆ ಬೆಂಗಳೂರು ನಾರ್ತ್ ಆದರೂ ಕೊಡಿ ಅಂತ ಕೇಳ್ಕೊಂಡಿದ್ದರು. ಬಟ್ 2 ಮಿಸ್ ಆಗಿದೆ. ಸಿ.ಟಿ. ರವಿ ಅವ್ರನ್ನ ಹೈಕಮಾಂಡ್ ಕರೆಸಿ ಈಗಾಗಲೇ ಅವ್ರನ್ನ ಸಮಾಧಾನ ಪಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಸಿ.ಟಿ. ರವಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಸೋತಿದ್ರು. ಇನ್ನು ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷರಾಗಿದ್ದಂಥವರು, ದಕ್ಷಿಣ ಕನ್ನಡದ ಸಂಸದರು, 3 ಬಾರಿ ಸಂಸದರಾಗಿದ್ದರು. ಅವ್ರಿಗೂ ಕೂಡ ಈ ಸರ್ತಿ ಟಿಕೆಟನ್ನು ಕೊಟ್ಟಿಲ್ಲ. ಬಟ್ ಅವರೇನು ತುಂಬ ಬೇಸರ ವ್ಯಕ್ತಪಡಿಸಿಲ್ಲ. ಪಕ್ಷ ಹೆಂಗೆ ಹೇಳುತ್ತೆ ಹಂಗೆ ನಾನು ಕೇಳ್ತೀನಿ ಅಂತ. ದೇವೇಂದ್ರಪ್ಪ ಬಳ್ಳಾರಿಯಿಂದ ಗೆದ್ದಿದ್ರು ಕಳೆದ ಬಾರಿ, ಬಟ್ ತುಂಬ ಆ್ಯಕ್ಟಿವ್ MP ಏನಲ್ಲ ಅವರು. ಹಾಗಾಗಿ ಅವ್ರು ಕೆಲಸ ಮಾಡಿದಾರೋ ಬಿಟ್ಟಿದ್ದಾರೋ, ಬಟ್ ತುಂಬ ಆ್ಯಕ್ಟಿವ್ ಆಗಿ ಕಾಣಿಸ್ಕೊತಿರಲಿಲ್ಲ ಎಲ್ಲೂ. ಹಾಗಾಗಿ ಈ ಸರ್ತಿ ದೇವೇಂದ್ರಪ್ಪನವರಿಗೆ ಟಿಕೆಟ್ ಮಿಸ್ ಆಗಿದೆ. GS ಬಸವರಾಜು ಸ್ವತಃ ಅವರು ತಮಗೆ ತಾವೇ ರಿಟೈರ್ಮೆಂಟನ್ನು ಘೋಷಣೆ ಮಾಡಿಕೊಂಡಿದ್ರು, ನಾನು ನಿಲ್ಲಲ್ಲ ಅಂತ. ಜೊತೆಗೆ GS ಬಸವರಾಜು ಅವರು ನನ್ನ ಬದಲು ಈ ಸೋಮಣ್ಣನವರಿಗೆ ಟಿಕೆಟ್ ಕೊಡಿ ಅಂತ ಕೇಳ್ಕೊಂಡಿದ್ರು. ಅದರ ಪ್ರಕಾರವೇ ಈಗ ಸೋಮಣ್ಣನವರಿಗೆ ಟಿಕೆಟ್ ಸಿಕ್ಕಿದೆ. ಮಾಧುಸ್ವಾಮಿಗೆ ಟಿಕೆಟ್ ಮಿಸ್ ಆಗಿದೆ. GS ಬಸವರಾಜು ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡಿದರು. ಸಂಗಣ್ಣ ಕರಡಿ ಅವ್ರಿಗೂ ಕೂಡ ಟಿಕೆಟ್ ಮಿಸ್ ಆಗಿದೆ. ಯಾಕೆ ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಸಂಗಣ್ಣ ಕರಡಿ ಕಳೆದ ಬಾರಿ ಅವರ ಪತ್ನಿಗೆಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿದ್ರು ಕೂಡ ಸೋತಿದ್ರು. ಹಾಗಾಗಿ ಈ ಸರ್ತಿ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಬೇರೆಯವರು ಸ್ಪರ್ಧೆ ಮಾಡಲಿ ಅಂತಕ್ಕಂಥದ್ದು. ಡಾಕ್ಟರ್ ಬಸವರಾಜನ್ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ.